ಹಲೋ ವ್ಯೂವರ್ಸ್, ಇವತ್ತು ಕೋಡ್ಬಳೆ ಹೆಂಗೆ ಮಾಡೋದು ನೋಡೋಣ. ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ಲೆಟ್ ಸ್ಟಾರ್ಟ್. ಹುರ್ಗಡ್ಲೆ ನಾವು ರುಬ್ಕೊಂಡಿದ್ದೀವಿ, ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಇಲ್ಲೆಲ್ಲ ಹಾಕೋ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ನೋಡಿ. ಸೊ ಫಸ್ಟು ತುಪ್ಪನ ಪ್ಯಾನ್ಗೆ ಹಾಕ್ಕೋತೀವಿ. ಸ್ವಲ್ಪ ತುಪ್ಪ ಜಾಸ್ತಿ ಹಾಕಬೇಕಾಗುತ್ತೆ ಕೋಡ್ಬಳೆಗೆ. ತುಪ್ಪ ಹಾಕ್ಕೊಂಡ್ವಿ. ಫಸ್ಟು ರವೆನ ಹುರ್ಕೊಬೇಕಾಗುತ್ತೆ. ರವೆ ಆದಮೇಲೆ ಅಕ್ಕಿ ಹಿಟ್ಟು. ಅದು ಅರ್ಧ ಕ್ವಾಂಟಿಟಿಯಷ್ಟು ಚಿರೋಟಿ ರವೆ ಹಾಕ್ಕೊಂಡ್ವಿ. ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಚಿಕ್ಕ ಕಪ್ಪಲ್ಲಿ ಮೈದಾ ಪ್ರಿಫರ್ ಮಾಡಲ್ಲ ನಾವು, ಬಟ್ ಆದರೆ ಏನು ಮಾಡೋದು, ಅದು ಬ್ರೇಕ್ ಆಗ್ತಾ ಇರಬಾರ್ದು ಅಂದರೆ ಸ್ವಲ್ಪ ಹಾಕಲೇಬೇಕು ಸ್ವಲ್ಪ ಮೈದಾನ, ಇಲ್ಲಾಂದರೆ ಬರಲ್ಲ. ಸೊ ಇದೇನು ರೆಗ್ಯುಲರ್ ಆಗಿ ತಿನ್ನಲ್ಲ, ಸ್ವಲ್ಪ ಆವಾಗ ತಿನ್ನೋದ್ರಿಂದ ಐ ಥಿಂಕ್ ಇಟ್ಸ್ ಓಕೆ. ಹಿಟ್ಟು ಬಿಸಿ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಲ್ಲೇ ಪ್ಯಾನಲ್ಲೇ. ನಾವು ನೋಡಿದ್ರೆ ಹಿಟ್ಟು ಬಿಸಿ ಇರಬೇಕು, ಅಷ್ಟು ಮಾಡಿಕೊಂಡ್ರೆ ಸಾಕು. ಇದು ಹುರ್ಗಡ್ಲೆ ಹಿಟ್ಟು ಫಸ್ಟ್ ತೋರಿಸಿದ್ನಲ್ಲ ಅದೇ ಹಿಟ್ಟಿದು. ಸೊ ಇದನ್ನು ನೀವು ಸ್ಟೌವಿಂದ ಕೆಳಗಡೆ ಇಳಿಸಿ ಹಾಕೊಬೋದು ಹಿಟ್ಟು ಬಿಸಿ ಆದಮೇಲೆ. ಸೊ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕಿದ್ದೀವಿ. ನಾವಿಲ್ಲಿ 3 ಸ್ಪೂನ್ ಹಾಕಿದ್ವಿ, ಬಟ್ ಅದು ಸಾಲಿಲ್ಲ. ಸೊ ಆಮೇಲೆ ನೆಕ್ಸ್ಟು ಇದು ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾಯಿದ್ದೀವಿ, ಒಂದು 1/2 ಸ್ಪೂನ್ ಅಷ್ಟು ಸಾಕು. ನೆಕ್ಸ್ಟು ನಾವು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಉಪ್ಪು ಒಂದು ಹಾಕ್ಕೋತೀವಿ ಅಷ್ಟೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಷ್ಟೆ, ಅದು ಇನ್ನೇನಿಲ್ಲ, ಸ್ಪ್ಯಾಚುಲದಲ್ಲೇ ಮಾಡಿದ್ರೆ ಸಾಕು. ಚೆನ್ನಾಗಿ ಕಲಸಿದ ಮೇಲೆ ಈ ಥರ ಲೈಟ್ ರೆಡ್ಡಿಶ್ ಆಗಿ ಕಾಣುತ್ತೆ. ಸೊ ನೆಕ್ಸ್ಟ್ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರಲ್ಲಿ. ಸೊ ಸ್ವಲ್ಪ ನೀರು ತೊಗೊಂಡು ಸೈಡಿಂದ ಸ್ವಲ್ಪ ಮಾಡಬೇಕು, ಎಲ್ಲ ಒಟ್ಟಿಗೆ ಕಲ್ಸೋಕ್ಕಾಗಲ್ಲ. ಸೊ ಸ್ವಲ್ಪ ಕಲಿಸ್ಕೊಬೇಕಾಗುತ್ತೆ. ಫಸ್ಟ್ ಒಂದು ಬಾಲಷ್ಟು ಮಾಡಿಕೊಂಡು ಅದನ್ನು ಫ್ರೈ ಮಾಡಿ ಅದನ್ನು ಟೇಸ್ಟ್ ನೋಡಿ. ನಿಮಗೆ ಟೇಸ್ಟ್ಗೆ ಇನ್ನೇನಾದ್ರು ಬೇಕು ಅಂದರೆ, ಉಪ್ಪು ಬೇಕು, ಖಾರ ಬೇಕು ಅಂದರೆ ಹಾಕೊಬೋದು. ಸೊ ನಾವು ಅದನ್ನೇ ಇಲ್ಲಿ ಮಾಡಿರೋದು. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊತೀವಿ ಅಷ್ಟೇ. ನಾವು ಅದನ್ನು ಲೈನ್ ಥರ ಮಾಡಿಕೊಂಡು ಸರ್ಕಲ್ ಮಾಡೋಕ್ಕಾಗಬೇಕು, ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಚಕ್ಲಿ ಹಿಟ್ಟು ಮಾಡ್ಕೋತೀವಲ್ಲ ಅಷ್ಟೇ ಮಾಡ್ಕೋಬೇಕು. ಈ ಹಿಟ್ಟನ್ನು ಕೂಡ ಚೆನ್ನಾಗಿ ನಾದಬೇಕಾಗುತ್ತೆ ನೋಡಿ. ಈಗ ಸ್ವಲ್ಪ ದಪ್ಪ ಕಲಿಸ್ಕೊಂಡ್ರು ಪ್ಯಾನಲ್ಲಿ, ಆಮೇಲೆ ಅದನ್ನು ಮಣೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ತಾರೆ. ಈ ನಾದ ಪ್ರೊಸೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಕೈ ನೋವಿರೋರಿಗೆಲ್ಲ ಕಷ್ಟ ಆಗ್ಬೋದು. ಅದು ಅಷ್ಟು ಗಟ್ಟಿ ಏನು ಮಾಡ್ಕೋಬಾರ್ದು, ಹಿಟ್ಟನ್ನ ಸ್ವಲ್ಪ ಸಾಫ್ಟಾಗೇ ಇರಬೇಕು, ಬಟ್ ಚೆನ್ನಾಗಿ ಇದು ಮಾಡಬೇಕು. ಇದು ನಾವಿಲ್ಲಿ ಮಾಡಿರೋದು ಬಂದು ಅರ್ಧ kg ಅಕ್ಕಿ ಹಿಟ್ಟಲ್ಲಿ. ಸೊ ಜಾಸ್ತಿ ಏನು ಮಾಡಲಿಲ್ಲ. ದೊಡ್ಡ ಫ್ಯಾಮಿಲಿ ಇರೋರಿಗೆ ಅಂಥವ್ರಿಗೆಲ್ಲ ಕೋಡ್ಬಳೆ ತುಂಬ ಯೂಸ್ ಆಗುತ್ತೆ. ಊಟದ ಟೈಮ್ ತಿನ್ನೋಕ್ಕೆ, ಇಲ್ಲ ಸಾಯಂಕಾಲ ಏನಾದ್ರು ಕಾಫಿ ಟೀ ಜೊತೆಗೆ ತಿನ್ನೋಕ್ಕೆ. ಬಟ್ ಆದರೆ ಇಬ್ಬರಿದ್ರೆ ಚೆನ್ನಾಗಿರುತ್ತೆ ಮಾಡೋಕ್ಕೆ. ನಿಮಗೆ ಮಗನೋ ಮಗಳೋ ಇದ್ದರೆ ಇದಕ್ಕೆ ಇನ್ವಾಲ್ವ್ ಮಾಡ್ಕೊಳ್ಳಿ. ಎಣ್ಣೆ ಬಿಸಿಗಿಡಬೇಕು ನೋಡಿ. ಎಣ್ಣೆ ಕಾದಿದೆ. ನಾವು ಫಸ್ಟ್ ಯಾವಾಗಲೂ ಪುಟ್ಟು ಗಣೇಶನ ಮಾಡಿಕೊಂಡು ಹಾಕ್ಕೊತೀವಿ. ಫಸ್ಟ್ ಗಣೇಶನೇ ಹಾಕ್ತೀವಿ. ಸೊ ಆಮೇಲೆ ಈ ಥರ ಸರ್ಕಲ್ ನೋಡಿ, ಲೈನ್ ಥರ ಮಾಡಿಕೊಂಡು ಸಿಂಪಲಾಗಿ ಸರ್ಕಲ್, ಇಷ್ಟೇ ಸಿಂಪಲ್. ಇದೇ ಥರ ನಮ್ಮ ತಂಬ ಇದೆಯಲ್ಲ, ನಮ್ಮ ತಂಬಷ್ಟು ದಪ್ಪ ಹಿಟ್ಟು ತೊಗೊಂಡು ಮಾಡಿದ್ರೆ ಸಾಕು ಅನ್ಕೋತೀನಿ ನೋಡಿ. ಈ ಥರ ಸಿಂಪಲ್ ಅಷ್ಟೇ, ಅದೇನು ಜಸ್ಟ್ ಪ್ರೆಸ್ ಮಾಡೋದಷ್ಟೇ, ಜಸ್ಟ್ ಗಿವಿಂಗ್ ಶೇಪ್ ಅಷ್ಟೇ, ಸರ್ಕಲ್ ಥರ ಮಾಡಿ ಹಾಕೋದು ನೋಡಿ. ಈ ಥರ ಎಲ್ಲ ಒಂದೊಂದು ಪ್ಲೇಟ್ ಅಷ್ಟು ಮಾಡಿಕೊಂಡು ನೀವು ಎಣ್ಣೆ ಎಷ್ಟು ಇಟ್ಕೊಂಡಿರ್ತೀರ ಅಷ್ಟಕ್ಕೆ ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಇದಕ್ಕೆ ನೋಡಿ. ಈ ಥರ ಸರ್ಕಲ್ ಮಾಡ್ಕೊಳ್ಳಿ. ನಾವಿದು ಟೇಸ್ಟ್ ನೋಡ್ತಾ ಇದ್ದೀವಿ ನೋಡಿ. ಹೈ ಫ್ಲೇಮಲ್ಲಿ ಇಟ್ಟಿರಬೇಕು, ಎಣ್ಣೆನೂ ಕಾದಿರಬೇಕು. ಫಸ್ಟು ಗಣೇಶನ ಹಾಕ್ಕೊತೀವಿ, ಆಮೇಲೆ ಮಿಕ್ಕಿದಾಗ್ತೀವಿ. ಇದು ಟೇಸ್ಟ್ ನೋಡಿ ನಮಗೆ ಗೊತ್ತಾಯ್ತು, ಉಪ್ಪು ಖಾರ ಕಡಿಮೆ ಇತ್ತು ಅಂತ ಗೊತ್ತಾಯಿತು. ಸೊ ನಾವು ಮತ್ತೆ ಹಾಕ್ಕೊಂಡ್ವಿ. ಮತ್ತು ತುಪ್ಪನೂ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು. ನಾವು ಫಸ್ಟು ತುಪ್ಪ ಸರಿಯಾಗಿ ಹಾಕ್ಕೊಂಡಿರಲಿಲ್ಲ, ಪ್ಯಾನ್ಗೆ ಹಾಕಿದಾಗ ರವೆ ಹುರಿದಾಗ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಹಿಟ್ಟು ಕಲಸಿ ಇದು ಮಾಡಿ ನೋಡಿದಾಗ ಗೊತ್ತಾಯ್ತು ಇನ್ನೊಂಚೂರು ಹಾಕಬೇಕು ಅಂತ. ಸೊ ನಾವು ಹಿಟ್ಟಿಗೆ ಮತ್ತೆ ಉಪ್ಪು ಹಾಕ್ಕೊಂಡ್ವಿ. ಫ್ಲೇಮು ನಾವೇನು ಮಾಡಬೇಕಂದ್ರೆ, ಎಣ್ಣೆಗೆ ಹಾಕಬೇಕು ಆ ಟೈಮಲ್ಲಿ ಫ್ಲೇಮ್ ಜಾಸ್ತಿ ಇರಬೇಕು. ಸ್ವಲ್ಪ ಈ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ನಾವು ಫ್ಲೇಮ್ ಕಡಿಮೆ ಮಾಡಬೇಕು. ಕಡಿಮೆ ಅಂದರೆ ಫುಲ್ ಕಡಿಮೆ ಅಲ್ಲ, ಮೀಡಿಯಮಲ್ಲಿ ಇಟ್ಟರೆ ಸಾಕು. ಸೊ ನಾವು ನೆಕ್ಸ್ಟು ತೋರಿಸ್ತೀನಿ ನಾನು ನಿಮಗೆ ಫ್ಲೇಮ್ ಯಾವುದ್ರಲ್ಲಿ ಇರಬೇಕು ಅಂತ ನೋಡಿ. ಬಾಯ್ಲ್ ಆಗ್ತಾಯಿದೆ, ಅಷ್ಟೊತ್ತು ಏನೂ ಕಲಿಸ್ಬಾರ್ದು ನೋಡಿ. ಈ ಮೀಡಿಯಮಲ್ಲಿ ಇರಿದ್ರೆ ಸಾಕು, ಫ್ಲೇಮ್ ಈ ಥರ ಇರಬೇಕು. ಸೊ ನೋಡಿ, ನಾವು ನೆಕ್ಸ್ಟು ಕಲಿಸ್ಕೊತಾ ಇದ್ದೀವಿ. ಸ್ವಲ್ಪ ಹೊಗೆ ಎಲ್ಲ ಹೋಯ್ತು ನೋಡಿ. ಹೊಗೆ ಎಲ್ಲ ಹೋಗಿ ಒಂದು ಸ್ವಲ್ಪ ಇದಾದ ಮೇಲೆ ನಾವು ಕಲಿಸ್ಕೋಬೇಕು. ಅಲ್ಲಿವರೆಗೂ ಮುಟ್ಟಬಾರ್ದು, ಇಲ್ಲಾಂದರೆ ಬ್ರೇಕ್ ಆಗೋಗುತ್ತೆ, ಚೆನ್ನಾಗಿರಲ್ಲ. ಆದಮೇಲೆ ನೋಡಿ, ಈ ಕಲರ್ ಬಂದಮೇಲೆ ಲೈಟ್ ಗೋಲ್ಡನ್ ಬಂದಮೇಲೆ ತೆಗೆದುಬಿಡಬೇಕು ನೋಡಿ. ಕೋಡ್ಬಳೆ ಇಸ್ ರೆಡಿ. ನನ್ನ ಮಗನಿಗಂತೂ ತುಂಬ ಇಷ್ಟ ಆಯಿತು. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.